ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿ ಕೇಳುವಂತ ಸಾಧ್ಯತೆಯೂ ಇದೆ. ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಬೇಕಾದಂತ ಸಾಧ್ಯತೆ ಇದೆ. ಚಿನ್ನಯ್ಯನ ಹೆಚ್ಚಿನ ವಿಚಾರಣೆಯನ್ನು ನಡೆಸುವುದಕ್ಕೆ ಎಸ್ಐಟಿ ಪ್ಲಾನ್ ಕೂಡ ಮಾಡಿದೆ. ಈ ಕಾರಣದಿಂದಾಗಿ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗಾಗಲೇ ಸುದೀರ್ಘ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುಮಾರು 19 ಗಂಟೆ ವಿಚಾರಣೆಯನ್ನು ನಡೆಸಿದ್ದಾರೆ. ಬಹುಶಃ ಆತ ಕೊಟ್ಟಿರುವಂತಹ ಮಾಹಿತಿ ಮೇರೆಗೆ ಇನ್ನಷ್ಟು ವಿಚಾರಣೆ ನಡೆಸಬೇಕಾದಂತ ಅನಿವಾರ್ಯತೆ ಎಸ್ಐಟಿಗೆ ಕಂಡು ಬಂದಿರಬಹುದು. ಆ ಕಾರಣಕ್ಕಾಗಿ ಇವತ್ತು ಕೋರ್ಟ್ನಲ್ಲಿ ಮತ್ತೆ ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಆತನನ್ನ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಡೇ 1 ಇಂದ ಏನೇನ್ ಬೆಳವಣಿಗೆ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಇವತ್ತು ನಿಜಕ್ಕೂ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 19 ಗಂಟೆಗಳ ಸುದೀರ್ಘ ವಿಚಾರಣೆಯ ನಂತರದಲ್ಲಿ ದೂರುದಾರನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದೀಗ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಎಷ್ಟು ಹೊತ್ತಿಗೆ ಇನ್ನು ಕೋರ್ಟ್ ಹಾಜರುಪಡಿಸಬಹುದು? ಏನೇನಾಗುತ್ತೆ ಈ 1 ಗಂಟೆ ಹಂತದಲ್ಲಿ? ಪೃಥ್ವಿ. ಖಂಡಿತ ಚೈತ್ರ, ಇಲ್ಲಿ ಏನು 11 ಗಂಟೆ ಸುಮಾರಿಗೆ ಅಂದರೆ ಬೆಳ್ತಂಗಡಿ ಕೋರ್ಟ್ಗೆ 11 ಗಂಟೆ ಸುಮಾರಿಗೆ ಈ ಒಂದು ಮಾಸ್ಕ್ ಮ್ಯಾನ್ ಅನ್ನ ಹಾಜರುಪಡಿಸಬಹುದು. ಈಗ ಮಾಸ್ಕ್ ಮ್ಯಾನ್ ಆಗಿ ಉಳಿದಿಲ್ಲ, ಆತನ ಗುರುತು ಇಲ್ಲ, ಈಗ ರಿವೀಲ್ ಆಗುವಂಥದ್ದು ರಿವೀಲ್ ಆಗಿದೆ. ಆತನ ಹೆಸರು CN ಚಿನ್ನಯ್ಯ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಏನು ಚಿಕ್ಕಬಳ್ಳಿ ಗ್ರಾಮದ CN ಚಿನ್ನಯ್ಯ ಅಲಿಯಾಸ್ ಚೆನ್ನಯ್ಯ. ಇಲ್ಲೆಲ್ಲರೂ ಆತನ ಚೆನ್ನಯ್ಯ ಅಂತ ಕರೀತಾ ಇದ್ರು. ಆತನ ಹೆಸರು ಚಿನ್ನಯ್ಯ. ಆತನನ್ನ ಇವತ್ತು ಬೆಳ್ತಂಗಡಿ SIT ಪೊಲೀಸರು ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರುಪಡಿಸ್ತಾರೆ. ಈಗ ಏನು ಸುಮಾರು 10 ಗಂಟೆ ಆಯ್ತಾ ಬಂತು. ಇನ್ನು 11 ಗಂಟೆ ಸುಮಾರಿಗೆ ಆತನನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅದಕ್ಕಿಂತ ಮೊದಲು ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಇವತ್ತು ಬೆಳ್ತಂಗಡಿ SIT ಕಚೇರಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಪ್ರತಿನಿತ್ಯ SIT SP ಮಫ್ತಿಯಲ್ಲಿ ಬರ್ತಾ ಇದ್ರು, ಅಂದ್ರೆ ಕಲರ್ ಡ್ರೆಸ್ ನಲ್ಲಿ ಜಿತೇಂದ್ರ ಕುಮಾರ್ ದಯಾಮ ಬರ್ತಾ ಇದ್ರು. ಆದ್ರೆ ಇವತ್ತು ಅವರು ಪೊಲೀಸ್ ಸಮವಸ್ತ್ರದಲ್ಲಿ ಬಂದಿರುವಂತದ್ದು. ಸೊ ಇದರಿಂದಾಗಿ ಅವರೇ ಈ ಒಂದು ಪ್ರಕರಣದ ತನಿಖಾಧಿಕಾರಿ ಕೂಡ ಆಗಿರೋದ್ರಿಂದ ಅವರೇ ಆತನನ್ನ ಕೋರ್ಟಿಗೆ ಹಾಜರುಪಡಿಸಬೇಕಾಗಿರುತ್ತೆ. ಸೊ ಕೋರ್ಟಿಗೆ ಹೋಗುವಾಗ ಸಮವಸ್ತ್ರದಲ್ಲೇ ಹೋಗಬೇಕು. ಆದ್ರಿಂದ ಅವರು ಇವತ್ತು ಸಮವಸ್ತ್ರವನ್ನ ಹಾಕೊಂಡು ಬಂದಿರುವಂತದ್ದು. ಸದ್ಯಕ್ಕೆ ನಾವಾಗ SIT ಕಚೇರಿ ಬಳಿ ಇದ್ದೀನಿ. ಇಲ್ಲಿ ನೋಡಬಹುದಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆ, ಅದರ ಪಕ್ಕದಲ್ಲಿರುವಂತಹ SIT ಕಚೇರಿ. ಅಲ್ಲಿ ಸಾಕಷ್ಟು ಪೊಲೀಸ್ ವಾಹನಗಳು SIT ಪೊಲೀಸ್ ಠಾಣೆ ಮುಂಭಾಗ ಇರೋದನ್ನ ನಾವಲ್ಲಿ ನೋಡಬಹುದಾಗಿದೆ. ಸಾಕಷ್ಟು ಪೊಲೀಸ್ ಆಫೀಸರ್ಗಳು ಎಲ್ಲರೂ ಕೂಡ ಬಂದಿರುವಂತದ್ದು. ಆ ಒಂದು SIT ಪೊಲೀಸ್ ಠಾಣೆಯಲ್ಲೇ ಈ CN ಚೆನ್ನಯ್ಯ ಅಲ್ಲೇ ಇರುವಂತದ್ದು. ಆತನನ್ನ ಕೂರಿಸ್ಕೊಂಡು ಇನ್ನೂ ಕೂಡ ಕೆಲವೊಂದು ಅಂತಿಮ ಹಂತದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೋರ್ಟಿಗೆ ಕರ್ಕೊಂಡು ಹೋಗುವಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಗಿರೀಶ್ ಮಟ್ಟಣ್ಣನವರು ಕೂಡ ಈಗ ವಿಚಾರಣೆಗೆ ಅವ್ರನ್ನ ನೋಟಿಸ್ ಕೊಟ್ಟಿದ್ರು. ಅವರು ಕೂಡ ಆಗಮಿಸಿರುವಂತದ್ದು. ಅವರು ಕೂಡ ಒಳಗಡೆ ಹೋಗಿದ್ದಾರೆ. ಸದ್ಯಕ್ಕೆ ಈ ಒಂದು CN ಚಿನ್ನಯ್ಯನನ್ನ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಅಂದ್ರೆ SIT ತನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆ. ಸಂಪರ್ಕದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ.